ಹಿಂಗಿದ್ದಾರೆ ಅವರು ಅದಕ್ಕೆ ಬೇಡ, ಹಿಂಗಿದ್ದಾರೆ ಅವ್ರು ಬೇಡ ಅಂತ ಅಂದ್ರೆ ಅಲ್ಲ, ಆಗೋದಿಲ್ಲ. ಇಲ್ಲಿ ಭ್ರಷ್ಟಾಚಾರಕ್ಕೆ ಪರಿಹಾರ ಹುಡುಕ್ಬೇಕಾಗ್ಯದ, ಇಲ್ಲಿ ನಿರುದ್ಯೋಗಕ್ಕೆ ಪರಿಹಾರ ಹುಡುಕ್ಬೇಕಾಗ್ಯದ, ಬದುಕನ್ನು ಸ್ವಚ್ಛಗೊಳಿಸ್ಬೇಕಾಗ್ಯದ, ಇವಕ್ಕೆಲ್ಲ ಪರಿಹಾರ ಹುಡುಕ್ಬೇಕಾಗ್ಯದ. ಮತ್ತು ಎಲ್ಲರಿಗೂ ಮುಖ್ಯವಾಗಿ ಎಲ್ಲರನ್ನೂ ಶಿಕ್ಷಿತರನ್ನಾಗಿ ಮಾಡಬೇಕಾಗ್ಯದ. ಇದನ್ನು ನೀವು ಮಾತಾಡಿದಕ್ಕೆ RSS ಅದಕ್ಕೆ ಮತ್ತೊಂದು ಪ್ರತಿತಂತ್ರ ಹೂಡಿದ್ದಾರೆ. ಕಾಂಗ್ರೆಸ್ ಟೀಕೆ ಮಾಡ್ತಾರೆ, ಅನಗತ್ಯ ಹೆಸರು ಕೇಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಆಲ್ರೆಡಿ ಪ್ರತಿ ಶಾಲೆಗಳಿಗೂ ಮಗುವಿನ ಮನಸ್ಸಲ್ಲಿ ಅವ್ರು ಬೇರ್ಪಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ನೀವೇನು ಮಾಡ್ತಾ ಇದ್ದೀರಿ ಅದಕ್ಕೆ ಉತ್ತರ ಹೇಳಬೇಕು. ಬರೀ ಟೀಕೆ ಕೆಲವೊಂದಿಷ್ಟು ಮೀಡಿಯಾಗಳು ಅದನ್ನು ಮಾಡ್ತಾ ಇರ್ತಾರೆ. ಟೀಕೆ ಮಾಡಿರಿ, ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಕೈಯಲ್ಲಿ 75 ವರ್ಷ ಕಾಂಗ್ರೆಸ್ ಕೈ ಅಧಿಕಾರ ಇತ್ತು. ಎಷ್ಟರ ಮಟ್ಟಿಗೆ ನೀವು ಇಲ್ಲಿ ಜಾತ್ಯತೀತನ ಉಳಿಸಿದ್ರಿ, ಎಷ್ಟರ ಮಟ್ಟಿಗೆ ಹಿಂದುತ್ವದ ವಿಚಾರಧಾರೆ ಜನರನ್ನು ದೂರ ಇಟ್ಟಿರಿ. ನಿಮ್ಮನ್ನು ಸಾಗಿಸಿದ್ದಾರೆ ಕಾಂಗ್ರೆಸ್ಸಿಗರೇ. ಇದೇ ನಿಮ್ಮ DKC ಅವರು ಸ್ಪಷ್ಟವಾಗಿ ಅದೇ ವಿಚಾರಧಾರೆಯವರಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿದ್ದಾರೆ, ಅವರು BJP ಹೋಗ್ತಾರೆ ಅಂತಲ್ಲ. ಅವರು ಯಾಕಿದ್ದಾರಪ್ಪ ಅಂದ್ರೆ ಅಧಿಕಾರ ಸಮೀಪಿದ್ದಾರೆ. ಅವರು ನೆಕ್ಸ್ಟ್ 2022ರಲ್ಲಿ ಚೀಫ್ ಮಿನಿಸ್ಟರ್ ಅವು ಎಲ್ಲ ಸಾಧ್ಯತೆಗಳಿದ್ದಾವೆ, ಅದಕ್ಕಿದ್ದಾರೆ ಅವರು. ಇಲ್ಲಾಂದ್ರೆ ಅವರು ಹಾರಿ ಹೋಗ್ತಿದ್ರೇನೋ. ಯಾಕಂದ್ರೆ ನಿಷ್ಠೆ ಹೌದು ಅಲ್ವೋ ಅದು ಬೇರೆ ಮಾತು, ಚರ್ಚೆ ಅನ್ನೋದಿಲ್ಲ. ಯಾಕಂದರೆ ಸಮೀಪ ಬಂದಿದ್ದಾರೆ. ಸಿದ್ದರಾಮಯ್ಯ ನಂತರ ಯಾರು ಅನ್ನೋ ಪ್ರಶ್ನೆಗೆ ಒಂದು ಸ್ವಲ್ಪ ಉತ್ತರ ಕೊಡುವಂಥವ್ರು ಇದ್ದಾರೆ. ಅವರು ಹೋಗ್ತಾ ಇಲ್ಲ. ಅವರು ನೋಡ್ರಿ, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ನದಿ ಬಗ್ಗೆ ಮಾತಾಡಿದಾಗ ಇವ್ರು ಮತ್ತೆ ಹೋಗಿ ಪುಣ್ಯ ಸ್ಥಾನ ಹೋಗಿ ಸ್ನಾನ ಮಾಡಿ ಬಂದರು. ಒಬ್ಬ ಅಧ್ಯಕ್ಷ ಆಗಿ ಇನ್ನೊಬ್ಬ ಅಧ್ಯಕ್ಷರು ಹೇಳ್ತಾರೆ, ಅದು ಅಲ್ಲಿ ಹೋದ ಪುಣ್ಯ ಸಿಗ್ತಿದ್ದಾರಪ್ಪ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ವಿರೋಧಿಸ್ತಾರೆ, ಇವರು ಅಲ್ಲಿ ಹೋಗಿ ಬರ್ತಾರೆ. ಇದರ ಅರ್ಥೇನೋ ಅವ್ರಿಗೆ ನೀವು ಹೇಳುತ್ತಿರುವಂಥ ವಿಚಾರಗಳು ಅವ್ರ ಮನವರಿಕೆ ಆಗಿಲ್ಲ ಅಂತ. ಅದು ಮನವರಿಕೆ ಆಗೋದು ಯಾವಾಗ? ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಹೈಯರ್ ಎಜುಕೇಷನ್ ಇರಬೇಕು. ಅಂದಾಗ ಪ್ರಿಯಾಂಕಾ ಖರ್ಗೆ ಅವರು ನಿಮಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಅರ್ಥ ಮಾಡ್ಕೋಬೇಕಾದ್ರೆ ಸಂವಿಧಾನ ತಿಳ್ಕೊಬೇಕು, ಅದ್ರ ಭಾಷೆ ಬರಬೇಕಾಗ್ತದೆ. ಭಾಷೆ ತಿಳ್ಕೊಬೇಕಾದ್ರೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಅದನ್ನು ಓದಿ ತಿಳ್ಕೊಳ್ಳೋದು ಒಂದು ದೊಡ್ಡ ಗಣಂಧಾರಿ ಕೆಲಸ. ನಾವು ಇನ್ನೊಂದು ಸಂವಿಧಾನ ಬರಿತೀವಿ, ಮತ್ತೆ ಮಾಡ್ತೀವಿ, ಮಾತು ಬೇರೆ. ಅದು ತಿಳ್ಕೊಳ್ಳೋದ್ರ ಪ್ರಕಾರ ಪಾಲನೆ ಮಾಡೋದು ಭಾಳ ಕಷ್ಟ ಕೆಲಸ. ಆದರೂ ಓದ್ತಾ